ಇದರ ನಡುವೆ ಸಿದ್ದರಾಮಯ್ಯನವರ ಜೊತೆಗೆ ಕಾಂಗ್ರೆಸ್, BJP, JDS ನಾಯಕರು ಸಿಕ್ಕಾಕೋತಾರೆ. ಹೆಂಗೆ ಗೊತ್ತಾ? ಮುಡಾ ಹಗರಣಕ್ಕೆ ಎಂಟ್ರಿ ಕೊಟ್ಟ ಇಡಿ ಅಧಿಕಾರಿಗಳು ಕೇವಲ ಈ 14 ಸೈಟ್ಗಾಗಿ ಬರ್ತಾ ಇಲ್ಲ ಅವರು. ಮುಡಾ ಹಗರಣದಲ್ಲಿ 2 ECIR ದಾಖಲಾಗಿದೆ. 2 ECIR, ಒಂದು ಸಿದ್ದರಾಮಯ್ಯನವರ ವಿಚಾರ, ಇನ್ನೊಂದು ಮುಡಾದಲ್ಲಿ ಇನ್ನೊಂದು ಹಗರಣ ಆಗಿದೆ. 7.1 ಎಕರೆ. ಈಗಾಗಲೇ ಹೋಮ್ವರ್ಕ್ ಮಾಡ್ತಾ ಇದೆ ಇಡಿ ಟೀಮ್. 18 ಅಧಿಕಾರಿಗಳ ವಿರುದ್ಧ ECIR ದಾಖಲು ಮಾಡಿದೆಯಂತೆ ಇಡಿ. ಇದು 14 ಸೈಟ್ಗೆ ಬರೋದಿಲ್ಲ, ಮೂಡಾ ವಿಚಾರಕ್ಕೆ ಬರುತ್ತೆ. ಹಿನಕಲ್ ಸರ್ವೆ ನಂಬರ್ 89 ನಿವೇಶನ ಹಂಚಿಕೆಯಲ್ಲೂ ಸ್ಕ್ಯಾಮ್ ಆಗಿದೆಯಂತೆ. ಮುಡಾದ 7.1 ಎಕರೆ ಜಮೀನಿನಲ್ಲಿ ಸೈಟ್ ನಿರ್ಮಾಣ ಮಾಡಿತ್ತು ಮುಡಾ. ಆ ನಿವೇಶನಗಳ ಹಂಚಿಕೆಯಲ್ಲೂ ಅಕ್ರಮ ನಡೆದಿದೆಯಂತೆ. ಅದು ಹೊರಗಡೆ ಬಂದರೆ ಒಬ್ಬರಲ್ಲ ಇಬ್ಬರಲ್ಲ 350 ಪ್ರಭಾವಿಗಳಿಗೆ ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಲಾಗಿದೆ ಅನ್ನುವಂಥ ಆರೋಪ ಇದೆ. ಆಗ BJP, JDS, ಕಾಂಗ್ರೆಸ್ ಎಲ್ಲರೂ ಲೆಫ್ಟ್ ರೈಟ್ ಅಂತೇಳಿ ಜೈಲಿಗೆ ಹೋಗಬೇಕಾಗತ್ತೆ. 2017ರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಧಿಕಾರಿಗಳ ವಿರುದ್ಧ ECIR. ಸೆಪ್ಟೆಂಬರ್ 9ಕ್ಕೆ 18 ಅಧಿಕಾರಿಗಳಿಗೆ ಲೋಕ ನೋಟಿಸ್ ಕೊಟ್ಟಿದೆ. ಅದನ್ನು ನೋಡುತ್ತೆ ಈಗ ಇಡಿ. ಅರ್ಥ ಆಯ್ತಲ್ಲ? 350 ಪ್ರಭಾವಿಗಳಿಗೆ ಢವಢವ. ನೆನಪಿರಲಿ ವೀಕ್ಷಕರೇ, ಈ ಮುಡಾ ಎಂಥ ದೊಡ್ಡ ಅಕ್ರಮಗಳ ಭಂಡಾರ ಅಂತಂದರೆ, ಒಬ್ಬನೇ ವ್ಯಕ್ತಿಗೆ ಒಂದೇ ದಿವಸಕ್ಕೆ 80 ಸೈಟ್ ಕೊಟ್ಟಿದ್ದಾರೆ. 80 ಸೈಟ್. ಆಮೇಲೆ ಇದೇ ಮುಡಾ ವಿಚಾರವನ್ನು 2013ರಲ್ಲಿ ಇದೇ ಸಿದ್ದರಾಮಯ್ಯನವರು CBI ಕೊಟ್ಟಿದ್ರು. ಇಲ್ಲಿ ತನಕ ಅದರ ಔಟ್ಪುಟ್ ಬಂದೇ ಇಲ್ಲ. 14 ಸೈಟ್ ಈಗ ಇವರು ಸಿಕ್ಕಾಕೊಂಡಿದ್ದಾರೆ. ಇಲ್ಲಿ ಇರೋದು ನೀವು ಮಾಡಿದ್ರ ಅಂತ ಅಲ್ಲ, ನೀವು ಅದಕ್ಕೆ ಪ್ರಭಾವ ಬೀರಿದ್ರ ಅಂತ ನೆನಪಿಟ್ಕೊಳ್ಳಿ ವೀಕ್ಷಕರೇ. ಸಿದ್ದರಾಮಯ್ಯನವರ ಮೇಲಿರುವಂಥ ಆರೋಪ, ನಿಮ್ಮ ಅಧಿಕಾರವನ್ನು ಆ 14 ಸೈಟ್ ಪಡೆಯೋದಕ್ಕೆ ಬಳಸಿದ್ದೀರಿ, ನಾನು ಪ್ರಭಾವ ಬಳಸಿಲ್ಲ ಅಂತ ಸಿದ್ದರಾಮಯ್ಯನವರು ಸಾಬೀತು ಮಾಡಿದರೆ ಸಿದ್ದರಾಮಯ್ಯನವರು ಸೇಫ್. ಆದರೆ ಅಲ್ಲಿ ದೇವರಾಜು ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರಲ್ಲ, ಅವರೇನಾದರೂ ಇಂಥ ಕಿತಾಪತಿ ಮಾಡಿದರೆ ಅವರಂತೂ ಒಳಗೋಗ್ತಾರೆ. ಆದರೆ ಇಡಿ ಬೇರೆ ವಿಚಾರಕ್ಕೆ ಬಂದು, ಯಾಕಂದರೆ ನಿಮಗೆ CBI ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಕೇವಿಯಟ್ ಹೋಗ್ಬೋದು, ಮೇಲ್ಮನವಿ ಸಲ್ಲಿಸ್ಬೋದು, ಯಾವ ಕಾರಣಕ್ಕಾಗಿ ಅಂತೇಳಿ. ಇದು ಯಾವ ಕಾರಣಕ್ಕಾಗಿ ಅಂತೇಳಿ ECIRನಲ್ಲಿ ಏನಿದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅದು ಇಡಿಯ ಟೆಕ್ನಿಕ್ಕು. ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಅರೆಸ್ಟ್ ಆಗುವಂಥ ಸಂದರ್ಭ ಬಂದರೆ ಮುಖ್ಯಮಂತ್ರಿ ಪಟ್ಟ ಹೋಗುತ್ತೆ, ಇಲ್ಲ ಅಂತಂದರೆ ಸಿದ್ದರಾಮಯ್ಯ ಸೇಫ್ ಇರ್ತಾರೆ. ಎಸ್, ಬನ್ನಿ. ಆಗಿದ್ರೆ ಅಲ್ಲಿ ಕೋಲಾರದ ಮಾಜಿ MP ಮುನಿಸ್ವಾಮಿ ಅವರು ಒಳ್ಳೆ ಟೈಟ್ಲ್ ಕೊಟ್ಟಿದ್ದಾರೆ, ಶುದ್ಧರಾಮಯ್ಯ ಆಗಲಿ ಅಂತ ಹೇಳಿ. ಎಲ್ಲರಿಗೂ ನೋಡಿ ಅನೇಕ ಪ್ರಶ್ನೆಗಳಿದೆ, ಏನಾಗುತ್ತೆ. ವೀಕ್ಷಕರೇ ಒಂದೇ ಹೇಳ್ಬಿಡ್ತೀನಿ, ಏಕಮಾರ್ ದೋತು ಕೂಡ ಒಂದೇ ಹೇಳ್ಬಿಡ್ತೀನಿ. ಈಗ ಇಡಿ ಎಂಟ್ರಿ ಕೊಟ್ಟಿದೆ. ECIR ಪೊಲೀಸ್ ಭಾಷೆಯಲ್ಲಿ ಅದನ್ನು FIR ಅಂತ ಕರೀತಾರೆ. ಈ ECIRಗೆ ನೀವು ತಡೆ ಕೋರಿ ಹೋಗೋದಕ್ಕೂ ಸ್ವಲ್ಪ ಕಷ್ಟ ಇದೆ, ಹಿಂಗೆಲ್ಲ ಇದೆ ಇದಕ್ಕೆ. ಆಮೇಲೆ ಅವರು ಬಂದು ಡೈರೆಕ್ಟಾಗಿ ಅರೆಸ್ಟೂ ಮಾಡಬಹುದು, ನುಗ್ಗಬಹುದು ಕಚೇರಿಗೆ, ಮನೆಗೆ, ಎಲ್ಲಿ ಬೇಕಿದ್ರೂ ಅವಕಾಶಗಳಿದೆ. ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟಲ್ಲಿ ಹೆಂಗೆ ಬರುತ್ತೆ ಅಂತ ನೀವು ಕೇಳ್ಬೋದು. ಮನಿ ಲ್ಯಾಂಡ್ರಿಂಗ್ ಅದು ಕೂಡ ಹೇಳ್ತೀನಿ, ಮನಿ ಲ್ಯಾಂಡ್ರಿಂಗ್ ಎಲ್ಲಾಗಿದೆ ಅಂತ ನಾನು ಹೇಳಿದ್ದೆ. ನಟರಾಜ್ ಅನ್ನೋರು ಒಂದು ಕೇಸ್ ಕೊಟ್ಟಿದ್ದರು, 358 ಕೋಟಿ ಮುಡಾದ ಹಣವನ್ನು ವರುಣ ಮತ್ತು ಶ್ರೀರಂಗಪಟ್ಟಣಕ್ಕೆ ಬಳಸಲಾಗಿದೆ ಅಂತ ಹೇಳಿ. ಹಾಗಿದ್ರೆ ಇಡಿ ವಾಲ್ಮೀಕಿ ನಿಗಮ ಹಗರಣ ಥರ ಬರುತ್ತಾ? ಹಂಗೆ ಬರೋಕ್ಕಾಗಲ್ಲ. ಅಲ್ಲಿ ಏನಾಗಿದೆ, ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ. ಇಲ್ಲಿ ಭ್ರಷ್ಟಾಚಾರ ಅಲ್ಲ, ಆ ದುಡ್ಡನ್ನು ಮತ್ತೊಂದು ಕಡೆ ಬಳಸಲಾಗಿದೆ. ಫಾರ್ ಎಕ್ಸಾಂಪಲ್, ಇಲ್ಲಿಂದ ಸ್ವಲ್ಪ ದುಡ್ಡಿತ್ತು, ತೆಗೆದುಬಿಟ್ಟು ಇಲ್ಲಿಗೆ ಬಳಸಿದ್ದೀನಿ, ಅಭಿವೃದ್ಧಿಗೆ ಬಳಸಿದ್ದೀನಿ, ಅದಕ್ಕೆ ಕ್ಲಾಸ್ ಏನಿದೆ ಗೊತ್ತಿಲ್ಲ. ಹಾಗಿದ್ರೆ ಸಿದ್ದರಾಮಯ್ಯ ಸೇಫಾ? ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರಾ? ವೀಕ್ಷಕರೇ, ಸಿದ್ದರಾಮಯ್ಯ ಅರೆಸ್ಟ್ ಆದರೆ ರಾಜೀನಾಮೆ ಕೊಡಲೇಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅರೆಸ್ಟ್ ಆದರೆ ರಾಜೀನಾಮೆ ಕೊಡಲೇಬೇಕಾದ ಅನಿವಾರ್ಯತೆ ಉಂಟಾಗತ್ತೆ. ಅದನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ, ಮುಂದೆ ಯಾರಾದರೂ ಮುಖ್ಯಮಂತ್ರಿಗಳು ಬರ್ತಾರೆ. ಆದರೆ ಅರೆಸ್ಟ್ ಆಗ್ತಾರಾ? ಇದು ಪ್ರಶ್ನೆ. ಅರೆಸ್ಟ್ ಆಗದೇ ಇದ್ದರೆ, ಕೇವಲ ಸಮನ್ಸ್ ಆಗಿದ್ದರೆ,
ವಿಚಾರಣೆಗೆ ಹೋಗ್ತಾರೆ ಬರ್ತಾರೆ. ಎಲ್ಲಿ ಲಾಭ ಆಗಬಹುದು? 14 ಸೈಟನ್ನು ವಾಪಸ್ ಕೊಟ್ಟಿದ್ದು ಯಾಕೆ? ಇಡಿ ಬಂದ ತಕ್ಷಣ ಏನು ಮಾಡುತ್ತೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತೆ. ಬೇರೆ ವಿಚಾರಗಳಾದರೆ ಸಂಬಂಧಪಟ್ಟ ಎಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಇದು ಪರ್ಟಿಕ್ಯುಲರ್ಲಿ 14 ಸೈಟ್ಗಳ ಕಾರಣಕ್ಕಾಗಿ ಮುಟ್ಟುಗೋಲು ಹಾಕಿಕೊಳ್ಳುತ್ತೆ. ಮುಟ್ಟುಗೋಲು ಹಾಕಿಕೊಳ್ಳಬಾರ್ದು ಅಂತಂದರೆ ವಾಪಸ್ ಕೊಟ್ಟಿದ್ದಾರೆ. ಎಷ್ಟು ಬೇಗ ಆಗೋಗ್ಬಿಡ್ತೀರಿ? ರಾತ್ರಿ ಪತ್ರಿಕಾ ಪ್ರಕಟಣೆ ಮಾಡಿದರು, ಬೆಳಗ್ಗೆ ತಗೊಂಡೋಗಿ ಕೊಟ್ಟರು, ಸಂಜೆಗೆ ಕ್ಲಿಯರ್ ಆಗಿಬಿಡ್ತು, ರದ್ದಾಗ್ಬಿಡ್ತು. ಆಮೇಲೆ ಆ ಮುಖ್ಯಸ್ಥರು ಮೂಢ ಅಧಿಕಾರಿ ಒಂದು ಮಾತನ್ನು ಹೇಳಿದರು, ನಮ್ಮ ಆಸ್ತಿ ನಮಗೆ ವಾಪಸ್ ಬಂತು ಅಂತೇಳಿ. ಏನಂದ್ರೆ ಅರ್ಥ ಅಂತ ನನಗೆ ಇಲ್ಲಿ ತನಕ ಗೊತ್ತಾಗಿಲ್ಲ. ಹಾಗಿದ್ರೆ ಅವ್ರಿಗೆ ಗೊತ್ತಿತ್ತ ಅದು ಅಕ್ರಮ ಆಗಿದೆ ಅಂಥೇಳಿ? ಇಷ್ಟೇ. ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರಾ ಇಲ್ವ? ಸಿದ್ದರಾಮಯ್ಯ ಅರೆಸ್ಟ್ ಆದರೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಾಗೆ. ಇಷ್ಟು ನೆನಪಿಟ್ಕೊಳ್ಳಿ, ಅರೆಸ್ಟ್ ಆದರೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಾಗೆ. ಆದರೆ ಅರೆಸ್ಟ್ ಆದ ತಕ್ಷಣ ಸಿದ್ದರಾಮಯ್ಯ ಅಭಿಮಾನಿಗಳು ಸುಮ್ಮನಿರ್ತಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ. ಯಾಕೆ ಅಂತಂದರೆ ಇಲ್ಲಿ ಹೈಕೋರ್ಟ್ ಕೆಲವು ನಿರ್ದೇಶನಗಳನ್ನು ಕೊಟ್ಟು ತನಿಖೆ ಮಾಡಿ ಅಂತ ಹೇಳಿದೆ. ಒಂದು ವೇಳೆ ನಾನು ನಿನ್ನೆ ಹೇಳಿದ ಹಾಗೆ ಇದು ದೇವರಾಜು ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯ ಕುತಂತ್ರವೇನಾದರೂ ಇಲ್ಲಿದ್ದರೆ ಆ ಸೈಟನ್ನು ಹೊಡೆಯೋದಕ್ಕೆ ಸಿದ್ದರಾಮಯ್ಯನವರು ಯಾವುದೇ ರೀತಿಯಲ್ಲಿ ಮೌಖಿಕವಾಗಿ ಆಗಲಿ ಲೆಟರ್ ಮೂಲಕವಾಗಿ ಆಗಲಿ ಆದೇಶ ಕೊಡದೇ ಇದ್ದರೆ, ತಮ್ಮ ಅಧಿಕಾರವನ್ನು ಬಳಸದೇ ಇಲ್ಲ ಅಂತಾದರೆ, ಬಳಸಿದ್ರೆ ಸಿಕ್ಕಾಕೋತಾರೆ. ಅದ್ರಲ್ಲಿ ಎರಡು ಮಾತೇ ಇಲ್ಲ ರೀ. ಫೋನ್ ಮಾಡಿ ಹೇಳಿದರು, ಸೈನ್ ಹಾಕಿದ್ದಾರೆ. ಯಾಕಂದರೆ ಯಡಿಯೂರಪ್ಪನವರ ವಿಚಾರಕ್ಕೆ ಯಾಕೆ ಬಂತು ಅಂತಂದರೆ ಡಿನೋಟಿಫಿಕೇಷನ್ ಮಾಡಿ ಅಂತ ಅವರು ಸಹಿ ಹಾಕಿದ್ದಾರೆ. ಇಲ್ಲಿ ಡಿನೋಟಿಫೈ ಮಾಡಿ ಅಂತೇಳಿ ಇವರು ಸಹಿ ಹಾಕಿದ್ದೇನಿಲ್ಲ, ಅದು ಮೂಢಾನೇ ಮಾಡಿದ್ದು. ಇಲ್ಲಿ ಒಂದು ಉದಾಹರಣೆ ಬರೋದೇನಪ್ಪ ಅಂತಂದರೆ ಸಿದ್ದರಾಮಯ್ಯನವರ ನೋಡಿ, ಇಡಿ ಅರೆಸ್ಟ್ ಮಾಡಿದರೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಬೇಕಾಗತ್ತೆ. ಅರೆಸ್ಟ್ ಮಾಡದೇ ಇರುವಂಥ ಸನ್ನಿವೇಶ ಯಾವಾಗ ನಿರ್ಮಾಣ ಆಗುತ್ತೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಸೇಫ್ ಅಂತ ಕಾಂಗ್ರೆಸ್ನ ಕೆಲವು ಅಥವಾ ಸಿದ್ದರಾಮಯ್ಯನವರ ಆಪ್ತರು ಹೇಳೋದು ಏನು ಅಂತಂದರೆ, ಈಗ ಮಲ್ಲಿಕಾರ್ಜುನ ಸ್ವಾಮಿ ಇವರ ಬಾಮೈದ ಯಾವುದಾದ್ರೂ DC ಕಚೇರಿಗೆ ಹೋಗ್ತಾರೆ, ಕೆಲಸ ಆಗದೇ ಇರುತ್ತಾ? ಸಿದ್ದರಾಮಯ್ಯನವರ ಬಾಮೈದ ಬಂದರೆ ಮಾಡಿಕೊಡ್ರಪ್ಪ ಅಂತೇಳಿ DC ಆದರೂ ಕೇಳ್ತಾರೆ, ತಹಶೀಲ್ದಾರ್ ಆದರೂ ಕೇಳ್ತಾರೆ, ಯಾರಾದರೂ ಕೇಳ್ತಾರೆ. ಅದರ ಅರ್ಥ ಇವರು ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಂಥೇಳಿ ಮಲ್ಲಿಕಾರ್ಜುನ ಸ್ವಾಮಿಯ ಕೆಲಸ ಆಗಿದೆ ಅಂತಂದರೆ ಅವರು ಪ್ರಭಾವ ಬೀರಿದ್ದಾರೆ ಅಂತ ಆಗೋದಿಲ್ಲ. ನ್ಯಾಯಾಲಯದಲ್ಲಿ ಪ್ರಭಾವ ಬೀರಿದ್ದಾರೆ ಅಂತ ಯಾವಾಗ ಆಗತ್ತೆ? ಲಿಖಿತವಾಗಿ ಬರೆದಿದ್ರೆ. ಫಾರ್ ಎಕ್ಸಾಂಪಲ್ ಅರ್ಕಾವತಿ ಡಿನೋಟಿಫಿಕೇಶನ್ ರೀಡು ಇದೆ, ಅಲ್ಲೊಂದು ಸೈನ್ ಇದೆ, ಅದು ನಾಳೆ ವರ್ಕೌಟ್ ಆಗ್ಬೋದು, ಅದು ಬೇರೆ ವಿಚಾರ. ಆಮೇಲೆ ಮೌಖಿಕ ಆದೇಶ ಯಾವತ್ತೂ ವರ್ಕೌಟ್ ಆಗೋದಿಲ್ಲ, ಅದು ದಾಖಲೆ ಆಗೋದಿಲ್ಲ. ಆದರೆ ಮೌಖಿಕ ಆದೇಶ ಕೊಟ್ಟಿದ್ರು ಅಂಥೇಳಿ ಅವತ್ತು ಚಂದ್ರಶೇಖರಯ್ಯನವರು ಡೆತ್ ನೋಟ್ ಬರೆದು ಸತ್ರಲ್ಲ, ಆಗ ಅಲ್ಲೊಂದು ಡಾಕ್ಯುಮೆಂಟೇಶನ್ ಬಂತು. ಈಗ ಸಿದ್ದರಾಮಯ್ಯ ಹೇಳ್ತಿರೋದೇನಂತಂದರೆ ಅವ್ರು ಮಾಡ್ಕೊಂಡಿದ್ದಾರಾ ನನಗೆ ಗೊತ್ತಿಲ್ಲ, ನಾನಂತೂ ಮಾಡಿಲ್ಲ, ನಾನಂತೂ ಅದಕ್ಕೆ ಮಾಡಿಕೊಡಿ ಅಂತ ನಾನು ಕೇಳಿಲ್ಲ, ನಾನು ಪರಿಶುದ್ಧವಾಗಿದ್ದೇನೆ ಅಂತೇಳಿ ಸಿದ್ದರಾಮಯ್ಯನವರ ವಾದ. ಆದರೆ ಇಡಿ ಬಂದು ಇಲ್ಲ ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕು ಅಂತ ಬಂದರೆ ಯಾವ ಕಾರಣಕ್ಕೆ ಅಂತ ಕೇಳಿದರೆ 14 ಸೈಟು ಅಂತಂದರೆ 14 ಸೈಟ್ ವಾಪಸ್ ಕೊಟ್ಟಿದ್ದೀವಿ, ಹೆಂಗೆ ತಗೊಂಡ್ರಿ ಅಂಥೇಳಿ ಅಲ್ಲಿ ಅಧಿಕಾರಿಗಳನ್ನು ಅರೆಸ್ಟ್ ಮಾಡ್ಬೋದೇನೋ ಕುಮಾರಸ್ವಾಮಿ ಅವರು ಹೇಳಿದಾಗೆ. ಮತ್ತೊಮ್ಮೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಇಡಿ ಅರೆಸ್ಟ್ ಮಾಡಿದರೆ ಮಾತ್ರ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪಟ್ಟ ಹೋಗುತ್ತೆ. ಇಲ್ಲ ಅಂದರೆ ಕೇವಲ ಸಮನ್ಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತಂದರೆ CM ಸಿದ್ದರಾಮಯ್ಯ ಮತ್ತೂ ಸ್ಟ್ರಾಂಗ್ ಆಗ್ತಾರೆ, ಇಷ್ಟು ಹೇಳಬಲ್ಲೆ. ಮುಡಾ ಹಗರಣ CM ಸಿದ್ದರಾಮಯ್ಯ ಅವರಿಗೆ ದೊಡ್ಡ ತಲೆನೋವು ತಂದಿಟ್ಟಿದೆ. ಇದರ ಮಧ್ಯೆ CM ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಒಂದು ಅಚಾತುರ್ಯ ನಡೆದು ಹೋಯಿತು. ಆಮೇಲೆ ಇವತ್ತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ